ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತೂರ್. ನಾನು ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್. ನಾನು ಈ ದಿನ ಜರ್ಮ್ ಲೈನ್ BRCA 1 and 2 ಮ್ಯುಟೇಷನ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಸೊ ನೀವು ಇತ್ತೀಚಿನ ದಿನಗಳಲ್ಲಿ ಈ ಬ್ರಾಕಾ ಮ್ಯುಟೇಷನ್ ಅಥವಾ ಜರ್ಮ್ ಲೈನ್ BRCA 1 and 2 ಮ್ಯುಟೇಷನ್ ಬಗ್ಗೆ ನೀವು ಕೇಳಿರ್ಬೋದು. ಈ ಕೆಲವು ಕುಟುಂಬಗಳಲ್ಲಿ ಅನುವಂಶೀಯ ಕಾರಣಗಳಿಗಾಗಿ ಕೆಲವರಿಗೆ ಕ್ಯಾನ್ಸರ್, ಒಂದೇ ಕುಟುಂಬದಲ್ಲಿ ಹಲವಾರು ಮಂದಿಗೆ ಕ್ಯಾನ್ಸರ್ ಇರುತ್ತೆ. ಅದನ್ನು ನಾವು ಫೆಮಿಲಿಯಲ್ ಕ್ಯಾನ್ಸರ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅಥವಾ ಜೆನೆಟಿಕ್ ಪ್ರಾಬ್ಲಮ್ಸ್ ಇಂದ ಕ್ಯಾನ್ಸರ್ ಬರುವ ಒಂದು ಕಂಡೀಷನ್ ಅಂತ ನಾವು ಹೇಳ್ತೀವಿ. ಸೊ ಈ ಜರ್ಮ್ ಲೈನ್ ಬ್ರಾಕಾ ಮ್ಯುಟೇಷನ್ ಅಂದ್ರೆ ಏನು? ಸೊ ಸಾಧಾರಣವಾಗಿ ಎಲ್ಲ ಮನುಷ್ಯರಲ್ಲೂ ಕೂಡ ಈ ಒಂದು ಜೀನು, ಏನು ಬ್ರೆಸ್ಟ್ ಕ್ಯಾನ್ಸರ್ ಜೀನ್ ಅಂತ ಏನಿರುತ್ತೆ, ಅದು ಎಲ್ಲ ಬಾಡಿಯ ಒಂದು ಎಲ್ಲ ಸೆಲ್ಸ್ ಅಲ್ಲೂ ಇರುತ್ತೆ, ಅಂದ್ರೆ ಜೀವಕಣದಲ್ಲೆಲ್ಲ ಇರುತ್ತೆ. ಅದು ಕ್ಯಾನ್ಸರ್ ಬರದ ಹಾಗೆ ಅದು ತನ್ನ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಕೆಲವು ಕಾರಣಗಳಿಂದಾಗಿ ಅದು ಮ್ಯುಟೇಷನ್ ಆಗಿ ಅದು ಅಬ್ನಾರ್ಮಲ್ ಅಥವಾ ಸರಿಯಾಗಿ ಕೆಲಸ ಮಾಡದೆ ಹಲವಾರು ಕ್ಯಾನ್ಸರ್ಗಳಿಗೆ ಇದು ಕಾರಣವಾಗುತ್ತೆ. ಸೊ ಬಹಳ ಮುಖ್ಯವಾಗಿ ಬ್ರೆಸ್ಟ್ ಅಥವಾ ಸ್ತನದ ಕ್ಯಾನ್ಸರ್ ಮತ್ತೆ ಓವರಿ ಅಥವಾ ಅಂಡಾಶಯದ ಕ್ಯಾನ್ಸರ್, ಇವೆರಡು ಕ್ಯಾನ್ಸರ್ಗಳು ಈ ಜರ್ಮ್ ಲೈನ್ ಅಥವಾ ಅನುವಂಶೀಯ ಬ್ರಾಕಾ ಮ್ಯುಟೇಷನ್ಗಳಿಂದ ಆಗುತ್ತೆ. ಸೊ ಇದನ್ನ ಯಾರಿಗೆಲ್ಲ ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಈ ಅಂಡಾಶಯದ ಕ್ಯಾನ್ಸರ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಪೇಷಂಟ್ಸ್ ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ಚೆಕ್ ಮಾಡಬೇಕು. ಅವರಿಗೆ ಪಾಸಿಟಿವ್ ಬರುವಂತ ಸಾಧ್ಯತೆಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅವ್ರು ಮಾಡಬೇಕು. ಅಥವಾ ಚಿಕ್ಕ ವಯಸ್ಸಿನ, ಅಂದ್ರೆ 50 ವರ್ಷ ಅಥವಾ ಅದಕ್ಕಿಂತ ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಬಹುಮುಖ್ಯವಾಗಿ ಅದರಲ್ಲೂ ಟ್ರಿಪಲ್ ನೆಗೆಟಿವ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾವೇನು ಹೇಳ್ತೀವಿ, ER, PR, HER2 ಅನ್ನೋದು 3 ಕೂಡ ನೆಗೆಟಿವ್ ಇದ್ದಾಗ ಅಂಥವ್ರಿಗೆ ಇದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಲ್ಲದೆ ಗಂಡಸರಿಗೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ ಆಗ್ಬೋದು, ಅಂಥವ್ರಿಗೆ ಕೂಡ ಇದನ್ನು ಟೆಸ್ಟ್ ಮಾಡಬೇಕು. ಅದ ನಂತರ ಯಾರಿಗಾದ್ರೂ ಕೆಲವು ಕುಟುಂಬಗಳಲ್ಲಿ 2ಕ್ಕಿಂತ ಅಥವಾ ಹೆಚ್ಚು ಕ್ಯಾನ್ಸರ್ಗಳಿದ್ರೆ, ಪರ್ಟಿಕ್ಯುಲರ್ಲಿ ಸ್ತನದ ಕ್ಯಾನ್ಸರ್ ಅಥವಾ ಬ್ರೆಸ್ಟ್ ಕ್ಯಾನ್ಸರು, ಅಂಡಾಶಯದ ಅಥವಾ ಓವೇರಿಯನ್ ಕ್ಯಾನ್ಸರು, ಪ್ಯಾಂಕ್ರಿಯಾಸ್ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರ್, ಇಂತಹದ್ದು ಯಾವುದಾದ್ರೂ ಕೆಲವು ಕುಟುಂಬಗಳಲ್ಲಿ ಇದ್ರೆ ಅಂಥವರು ಈ ಟೆಸ್ಟ್ನ ಮಾಡಿಸ್ಬೋದು. ಇದು ಬಹಳ ಸಿಂಪಲ್ ಟೆಸ್ಟ್ ಅಂತ ಹೇಳಿದ್ರೆ, ಜಸ್ಟ್ ಬ್ಲಡ್ ಟೆಸ್ಟ್ ಅಲ್ಲಿ ಇದನ್ನ ಕಂಡುಹಿಡಿಬಹುದು. ಅಥವಾ ಕೆಲವು ಸಾರಿ ನಾವು ಎಂಜಿಲಿನಲ್ಲೂ ಕೂಡ ಮಾಡ್ತೇವೆ. ಸೊ ಈ ಟೆಸ್ಟ್ ಎಷ್ಟು ಖರ್ಚಾಗ್ಬೋದು ಅಂತ ಹೇಳಿದ್ರೆ, ಸುಮಾರು ಒಂದು 10,000 ಆಗ್ಬೋದು ಭಾರತದಲ್ಲಿ. ಈ ಟೆಸ್ಟ್ 1 ರಿಂದ 2 ವಾರಗಳಲ್ಲಿ ರಿಪೋರ್ಟ್ ಸಿಗುತ್ತೆ ನಮಗೆ. ಇದು ಸಿಕ್ಕಿದ ನಂತರ ನೀವು ವೈದ್ಯರನ್ನ ಸಂಪರ್ಕಿಸಿ, ಅಂದ್ರೆ ನಿಮ್ಮ ಆಂಕಾಲಜಿಸ್ಟ್ನ ಸಂಪರ್ಕಿಸಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೇಕು, ಇದರ ಸಾಧಕ ಬಾಧಕಗಳೇನು, ಈ ಟೆಸ್ಟ್ ಪಾಸಿಟಿವ್ ಬಂದ್ರೆ ಏನೇನು ಮಾಡಬೇಕು ಅಂತ ಅವರು ಹೇಳ್ತಾರೆ. ಅದಲ್ಲದೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಒಂದು ಸಮಾಲೋಚನೆಯನ್ನ ಈ ಟೆಸ್ಟ್ ಮಾಡುವುದಕ್ಕಿಂತ ಮುಂಚೆ ಮತ್ತೆ ಅದರ ನಂತರ ನಾವು ಮಾಡಿಸ್ಬಿಟ್ಟು ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಅದರಲ್ಲಿ ನಾವು ಕೊಡ್ತೇವೆ. ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಇದ್ದಂತಹ ಪೇಷಂಟ್ಸ್ಗೆ ಈ ಟೆಸ್ಟ್ ಪಾಸಿಟಿವ್ ಬಂದ್ರೆ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಅಂತಹವರು ತಕ್ಷಣ ಅವ್ರ ಡಾಕ್ಟರ್ ತನಕ ಸಂಪರ್ಕಿಸಿ ಆ ಕ್ಯಾನ್ಸರ್ ಮತ್ತೆ ಅದರ ಸ್ಟೇಜ್ ನ ತಿಳ್ಕೊಂಡು, ಈಗ ಹೊಸ ತರಹದ ಒಂದು ಟ್ರೀಟ್ಮೆಂಟ್ ವಿಧಾನ, ಪಾರ್ಪ್ ಇನ್ಹಿಬಿಟರ್ಸ್ ಅಂತ ಒಂದು ಟ್ಯಾಬ್ಲೆಟ್ಸ್ ಎಲ್ಲ ಬಂದಿದಾವೆ 3-4, ಅವುಗಳಲ್ಲಿ ಒಂದನ್ನ ಇಂತಹ ಪಾಸಿಟಿವ್ ಬಂದ ಬ್ರೆಸ್ಟ್ ಅಥವಾ ಓವೇರಿಯನ್ ಕ್ಯಾನ್ಸರ್ ಪೇಷಂಟ್ಸ್ಗೆ ನಾವು ಅದನ್ನ ಕೊಡಬಹುದು. ಅದನ್ನು ಕೊಟ್ಟಾಗ ಅವರಿಗೆ ಗುಣ ಆಗುವ ಚಾನ್ಸಸ್ಸು ಅಥವಾ ಜಾಸ್ತಿ ವರ್ಷ ಅಥವಾ ಜಾಸ್ತಿ ಕಾಲ ಈ ಕಾಯಿಲೆನ ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿ ಈ ಹೊಸ ತರಹದ ಚಿಕಿತ್ಸಾ ವಿಧಾನಕ್ಕಿದೆ. ಹಾಗಾಗಿ ಯಾರು ಇದನ್ನ ಟೆಸ್ಟ್ ಮಾಡಿಸ್ತಾರೆ, ಅದು ಪಾಸಿಟಿವ್ ಬರುತ್ತೆ, ಅವರು ತಕ್ಷಣ ಡಾಕ್ಟರ್ನ ಸಂಪರ್ಕಿಸೋದು ಬಹಳ ಮುಖ್ಯ. ಇನ್ನು ಪಾಸಿಟಿವ್ ಬಂದಂತಹ ವ್ಯಕ್ತಿಯ ಕುಟುಂಬಕ್ಕೆ ಏನು ಇದರ ಸಾಧಕ ಬಾಧಕಗಳು ಅಂತ ಹೇಳಿದ್ರೆ, ಅಂಥ ಒಂದು ಕುಟುಂಬದ ಅವರಿಗೆ ಈ ಟೆಸ್ಟ್ನ ಮಾಡಿಸ್ಬೋದು. ಬಹಳ ಹತ್ತಿರದ ಸಂಬಂಧಿಗಳಿಗೆ, ಅಂದ್ರೆ ಅಕ್ಕ ತಂಗಿ, ಅಣ್ಣ ತಮ್ಮ ಅಥವಾ ತಂದೆ ತಾಯಿ, ಮತ್ತೆ ಮುಂದುವರೆದ ಭಾಗವಾಗಿ ಅವರ ಕುಟುಂಬದವರಿಗೆಲ್ಲ ಇದನ್ನ ಟೆಸ್ಟ್ ಮಾಡಿಸ್ಬೋದು. ಯಾರಿಗೆ ಅದು ಪಾಸಿಟಿವ್ ಬರುತ್ತೆ ಅದನ್ನ ನೋಡಿಕೊಂಡು ಅದರ ನಂತರ ಅವರಿಗೆ ಹಲವಾರು ಸಲಹೆ ಸೂಚನೆಗಳನ್ನು ನಾವು ಕೊಡ್ತೇವೆ. ಬಹುಮುಖ್ಯವಾಗಿ ಯಾರಿಗಾದ್ರೂ ಪಾಸಿಟಿವ್ ಟೆಸ್ಟ್ ಬಂದವರಿಗೆ ಆ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ
ನಾವು ಹಲವಾರು ಸಾರಿ ಕೆಲವು ಆಪರೇಷನ್ಗಳನ್ನ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಬ್ರೆಸ್ಟ್ ನ ತೆಗೆಯುವಂತಹದ್ದು, ಮತ್ತೆ ಓವೇರಿಯನ್ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಓವರೀಸ್ ನ ತೆಗೆಯುವಂಥದ್ದು. ಅದಲ್ಲದೆ ಕೆಲವು ಸಾರಿ ಮೆಡಿಸಿನ್ಸ್ ನ ಹಾಕೋದು ನಾವು ಕೂಡ ಮಾಡ್ತೇವೆ. ಯಾರಿಗೆ ಇವೆರಡೂ ಇಷ್ಟ ಇಲ್ಲ ಅಂಥವ್ರಿಗೆ ಕ್ಲೋಸ್ ಫಾಲೋ ಅಪ್ ಅಥವಾ ಸರ್ವೈಲೆನ್ಸ್ ಅಂತ ನಾವೇನು ಹೇಳ್ತೀವಿ, ಕೆಲವು ಟೆಸ್ಟ್ಗಳನ್ನು ಮಾಡ್ತಾ ಆಗಿಂದಾಗೆ ನಿರ್ದಿಷ್ಟ ಸಮಯದಲ್ಲಿ ಅವ್ರಿಗೆಲ್ಲ ಟೆಸ್ಟ್ಗಳನ್ನು ಮಾಡುತ್ತಾ ಈ ಕ್ಯಾನ್ಸರ್ ಬರ್ತಾ ಇದೆಯಾ ಅಂತ ನಾವು ಚೆಕ್ ಮಾಡ್ತಾನೆ ಇರ್ತೀವಿ. ಹಲವಾರು ವರ್ಷಗಳು ನಾವು ಆ ರೀತಿ ಮಾಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿಕ್ಕೆ ನೀವು ತಕ್ಷಣ ನಿಮ್ಮ ಆಂಕಾಲಜಿಸ್ಟ್ನ ಸಂಪರ್ಕಿಸೋದು ಬಹಳ ಮುಖ್ಯ. ಸೊ ಇದು ಬ್ರಾಕಾ ಮ್ಯುಟೇಷನ್ ಬಗ್ಗೆ ಒಂದು ಬೇಸಿಕ್ ಇನ್ಫಾರ್ಮೇಶನ್. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಮಸ್ಕಾರ.